ಹಾಯ್ ಎಲ್ಲರಿಗೂ ನಮಸ್ತೆ. ನೀವೇನಾದರೂ ಮೊದಲನೇ ಬಾರಿ ನನ್ನ ಚಾನಲಿಗೆ ಹೊಂಟಿದ್ರಿ ಅಂದರೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡ್ರಿ ಅಂತ ಹೇಳ್ತೀನಿ. ಈ ವಿಡಿಯೋ ಒಳಗೆ ಗಣಗಾಪುರ ದತ್ತಾತ್ರೇಯ ಸ್ವಾಮಿ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊಂಬಂತ. ಇದೇ ನೀವು ದೇವಸ್ಥಾನ ನೋಡ್ಲಿತ್ತಿರಲ್ಲ, ಇದು ಊರು ಒಳಗಿರೋಂಥ ದೇವಸ್ಥಾನ, ಅಂದರೆ ಗಣಗಾಪುರ ಒಳಗಿರೋಂಥ ದೇವಸ್ಥಾನ. ಇಲ್ಲಿ ಪ್ರತಿದಿನ ನಿತ್ಯ ಮಧ್ಯಾಹ್ನ 12 ಗಂಟೆಗೆ ಪೂಜೆ ಆಗ್ತದ. ಅಂದ್ರೆ ದತ್ತಾತ್ರೇಯ ಸ್ವಾಮಿದು ಪೂಜೆ ಆಗ್ಬೇಕಾದ್ರೆ ಏನಾಗ್ತದ ಅಂತ ಹೇಳಿದ್ರೆ, ಒಳಗಡೆ ಪೂಜೆ ನಡೆದ್ರೆ ಹೊರಗೆ ಈ ಕೆಲವೊಂದು ಪೀಡೆ ಪಿಶಾಚಿಗಳು ಏನಂತಾರಲ್ಲ, ದೇವ್ ಹಿಡಿದಿರ್ತಾವ ಅಂತಾರಲ್ಲ, ಅವರೆಲ್ಲ ಏನು ಮಾಡ್ತಾರ ಹೊರಗೆ ಕುಂತಾಗ ಅಂತ ಹೇಳಿದ್ರೆ ಆಟೋಮೆಟಿಕ್ಲಿ ದೇವ್ರ ಪೂಜೆ ಆಗ್ಬೇಕಾದ್ರೆ ಅದು ಹೊರಗೆ ಹೊರಗೆ ಬರ್ತಾವಂತ ದೇವ್ಗಳೆಲ್ಲ. ಸೊ ಆ ಟೈಮ್ನಾಗ ಮನುಷ್ಯರು ಕುಣಿದು ಆ ಟೈಮ್ನಾಗ ಅವ್ರದ್ದು ಪೀಡೆ ಮತ್ತು ಏನು ದೇವ್ಗಳು ಇರ್ತಾವಲ್ಲ, ಅನಿಷ್ಟಗಳೆಲ್ಲನೂ ದೂರ ಆಗ್ತಾವ ಅಂತ ಹೇಳಿ ನಂಬಿಕೊಂಡು ಬಂದಾರ. ಇದನ್ನೀಗ ನೀವು ಗಿಡ ನೋಡ್ಲಿತ್ತಿರಲ್ಲ, ಇದು ದೇವಸ್ಥಾನಕ್ಕೆ ಹತ್ತಿದ ಇದು ಒಂದು ಬ್ರಹ್ಮ ರಾಕ್ಷಸನ ಗಿಡ ಅದ. ಬ್ರಹ್ಮ ರಾಕ್ಷಸ ಗಿಡ ಅಂದ್ರೆ ಏನಂತ ಹೇಳಿದ್ರ, ಬ್ರಹ್ಮ ರಾಕ್ಷಸಗ ಗಿಡದ ರೂಪ ಒಳಗ ಮಾಡಿ ದತ್ತಾತ್ರೇಯ ಸ್ವಾಮಿ ಇಟ್ಟಿರಂತ. ಸೊ ಅದರ ಸಲುವಾಗಿ ಇದಕ್ಕೆ ಬ್ರಹ್ಮ ರಾಕ್ಷಸ ಗಿಡ ಅಂತ ಕರೀತಾರ. ಇದು ಸುತ್ತಮುತ್ತ ಈ ರೀತಿ ನೋಡ್ಲಿಕ್ಕೆ ಕಂಡ್ರ ಭಾಳಷ್ಟು ಪಾಳಿ ಇತ್ತಿತ್ತು. ಸೊ ಒಳಗೆ ಮೊಬೈಲ್ ಅಲವ್ ಇರ್ಲಾರ್ದ ಕಾರಣ ನಾ ಹೋಗಿ ವಿಡಿಯೋ ಮಾಡ್ಲಿಕ್ಕೆ ಒಳಗಾಗ್ಲಿಲ್ಲ. ಸೊ ಇದು ಮುಗಿಸ್ಕೊಂಡು ಇವಾಗ ಸಂಗಮಕ್ಕೆ ಹೋಗ್ತೀನಿ. ಸಂಗಮ ಅಂದ್ರೆ ಏನಪ್ಪಾ ಅಂತ ಹೇಳಿದ್ರೆ, 2 ನದಿಗಳು ಕೂಡಿರ್ಕ ಸಂಗಮ ಅಂತ ಹೇಳಿ ಕರೀತಾರ. ಸೊ ಈ ಸಂಗಮ ಒಳಗ ದೇವರು ಸ್ನಾನ ಮಾಡಿ ಬಂದು 12 ಗಂಟೆಗೆ ಅಲ್ಲಿ ದೇವಸ್ಥಾನದೊಳಗೆ ಪೂಜೆ ನಡೆಸ್ತಿರಂತ. ಸೊ ಅದೇ ಕಾರಣದಿಂದ ಇಲ್ಲಿ ಏನಾಗ್ತದ ಅಂತ ಹೇಳಿದ್ರೆ, ಪ್ರತಿದಿನ ನಿತ್ಯ 12 ಗಂಟೆಗೆ ಮಾದುಕರಿ ಅಂತ ನಡೀತದ. ಬಹಳಷ್ಟು ಮಹತ್ವ ಕೊಟ್ರ ಆ ಮಾದುಕರಿಗೆ. ಅಂದ್ರೆ ದೇವರ ಭಿಕ್ಷೆ ಬೇಡುವ ರೂಪದಾಗ ಬಂದು ಅನ್ನ ತಗೊಂಡು ಅದು ಪ್ರಸಾದ ಸೇವಿಸ್ತಾನ ಅಂತ ಹೇಳಿ. ಇಲ್ಲಿ ಭಿಕ್ಷೆ ಬೇಡದು ಒಂಥರ ಯಾವ ರೀತಿ ಅದ ಅಂತ ಹೇಳಿದ್ರೆ, ಅಂದ್ರೆ ದೇವ್ರ ಭಿಕ್ಷೆ ಬೇಡದು ಯಾವ ರೀತಿ ಅದ ಅಂತ ಹೇಳಿದ್ರೆ, ಒಂದು ಪ್ರಸಾದ ಸೇವೆ ಮಾಡ್ಲಿಕ್ಕೆ ಒಂದು ಬಹಳಷ್ಟು ಪ್ರಾಮುಖ್ಯತೆ ಇಲ್ಲಿ ಕೊಟ್ರ. ಸೊ ಇದೇನು ನೋಡ್ಲಿತ್ತಿರಲ್ಲ, ಇದು ಔದುಂಬರ್ ಗಿಡ ಅಂತ ಹೇಳಿ. ಇಲ್ಲಿ ಪ್ರತಿದಿನ ನಿತ್ಯ ಸ್ವಾಮಿ ಸ್ನಾನ ಮಾಡ್ಕೊಂಡು ಜಪ ಮಾಡ್ತಿರಂತ ಇಲ್ಲಿ ಕುಂತು. ಸೊ ಅದ್ರ ಸಲುವಾಗಿ ಇದುವರೆಗೂ ಇಲ್ಲಿ ಪೂಜಾ ಪುನಸ್ಕಾರ ನಡ್ಕೊಂಡು ಹೊಂಟಾವ. ಇದೇ ಗಿಡದ ತೆಳಗ ಪ್ರತಿಯೊಬ್ಬರು ಏನು ಮಾಡ್ತಾರ ಅಂತ ಹೇಳಿದ್ರೆ, ದೇವ್ರದ್ದು ಜೀವನ ಚರಿತ್ರೆ ಎಲ್ಲ ಓದ್ಕೊತ ಕುಂತು ಅವರೆಲ್ಲ ಪುಸ್ತಕಗಳು ಇಲ್ಲಿ ಓದ್ಕೊತ ಕುಂದಿರ್ತಾರೆ. ಇದಕ್ಕೊಂದು ಬಹಳಷ್ಟು ಪ್ರಾಮುಖ್ಯತೆ ಇಲ್ಲಿ ಕೊಟ್ರ. ನದಿ ಬಗ್ಗೆ ಹೇಳಬೇಕು, ಸಂಗಮ ಬಗ್ಗೆ ಹೇಳಬೇಕಂದ್ರೆ, ಇದು ಬ್ಯಾಸಿಗೆ ಆಗಿರೋದ್ರಿಂದ ನೀರು ಇದ್ದಿದ್ದಿಲ್ಲ ನಾ ಹೋದಾಗ. ಸೊ ನೀವು ಬಾಕಿ ಮಳೆಗಾಲ ಒಳಗೆಲ್ಲ ಹೋದ್ರೆ ಬಹಳಷ್ಟು ನೀರು ಇಲ್ಲಿ ಇರ್ತಾವ. ಸೊ ಇದೇ ನೋಡ್ಲತ್ತಿರಲ್ಲ, ಇದು ದತ್ತ ಮಹಾರಾಜರ ದೇವಸ್ಥಾನ ಅದ. ಇಲ್ಲಿ ಬಹಳಷ್ಟೆಲ್ಲ ನೋಡ್ಲಿಕ್ಕೆ ಕಾಣಿಸ್ತಾವ ನಿಮ್ಗೆ. ಅಂದ್ರೆ ಹಳ್ಳ ನದಿ ಒಳಗೆಲ್ಲ ಮಾರಾಟ ಇರ್ತಾವಲ್ಲ, ಬಹಳಷ್ಟು ದೂರ್ಲಿಂತೆಲ್ಲಾನು ಬರ್ತಾರೆ ಇಲ್ಲಿ. ಅದಲ್ಲದೆ ಇಲ್ಲೊಂದು ಭಸ್ಮದ ಗುಡ್ಡ ನೋಡ್ಲಿಕ್ಕೆ ಕಾಣಿಸ್ತದ. ಇಲ್ಲಿ ಒಂದು ಬ್ರಹ್ಮ ರಾಕ್ಷಸನ ಸಂಹಾರ ಮಾಡಿದ್ರಂತ ದತ್ತ ಮಹಾರಾಜರು. ಸೊ ಅದ್ರ ಸಲುವಾಗಿ ಇದಕ್ಕೆ ಭಸ್ಮದ ಗುಡ್ಡ ಅಂತ ಕರೀತಾರೆ. ಇಂದಿಗೂ ಇಲ್ಲಿ ಪೂಜಾ ಆಗ್ತಾವ. ಮತ್ತೆ ಇದಿರಂತ ಮಣ್ಣಿಗೆ ಏನಂತ ಹೇಳಿದ್ರೆ, ಒಂದು ಭಸ್ಮದ ರೂಪ ಒಳಗ ಹಚ್ಕೋತಾರ, ಅಂದ್ರೆ ಇವತ್ತಿ ರೀತಿ ಹಚ್ಕೋತಾರ. ಅದ್ರೊಳಗೆ ಔಷಧಿ ಗುಣ ಅಂತ ಹೇಳಿ ನಂಬಿಕೊಂಡು ಬಂದಾರ. ಅದಾದ್ಮೇಲೆ ಇಲ್ಲಿ ಮನಿಗೆ ಕೂಡ ತಗೊಂಡು ಹೋಗ್ತಾರ ಮಣ್ಣು. ಎದ್ರ ಸಲುವಾಗಿ ಅಂತ ಹೇಳಿದ್ರೆ, ಯಾವುದೇ ರೀತಿ ರೋಗ ಇದ್ರೂ ಕೂಡ ಅದರ್ಲಿಂತ ಹರಣ ಆಗ್ತಾವ, ಕ್ಲಿಯರ್ ಆಗ್ತಾವ ಅಂತ ಒಂದು ಕಾರಣದ್ಲಿಂತ. ಸೊ ಅದು ಗುಡ್ಡ ಎಲ್ಲ ಹೋಗಿ ಪೂರ ನೆಲ ಸಮ ಆಗ್ಬಿಟ್ಟದ ಭಸ್ಮದ ಗುಡ್ಡ.